ಕೋಟಕ ಬ್ಯಾಟ್ಸ್ಮನ್ ಮನು ಅಂದ್ಬಿಟ್ಟು ಮನು ಬಾರಣ ಅಣ್ಣ ಇವರು ನಮ್ಮ ಟೀಮ್ಲಿ ಅಣ್ಣ 17 ಬಾಲ್ಗೆ 52 ರನ್ ಹೊಡೆದಿದ್ರು ಅಣ್ಣ. ಅವರು ಮಾತಾಡ್ತೀನಿ ಪವರ್ ಓವರ್ಸ್ನ ಆರ್ಗನೈಸರ್ ಅಂಡ್ ಕ್ಯಾಪ್ಟನ್ ಇವಾಗ ಅಪ್ಪು ಕ್ರಿಕೆಟರ್ಸ್ ಅಲ್ಲಿ ಆಡ್ತಾ ಇದ್ದಾರೆ. ಅವರೇ ನಮ್ಮ ತಂಡದ ನಾಯಕರು. ಅತ್ಯದ್ಭುತ ಭಯಂಕರ ಬ್ಯಾಟ್ಸ್ಮನ್ ತೇಜಸ್ ರವರು. ದಯವಿಟ್ಟು ತಾವುಗಳೊಂದೆರಡು ಮಾತಾಡಿ. ಥ್ಯಾಂಕ್ ಯು. ಬಿಡಿ ಸರ್. ನೆಕ್ಸ್ಟ್ ಬನ್ನಿ. ನಮ್ಮ ಟೀಮ್ನ ಸ್ಕೈ ವಿಡಿಯೋ ಅಂತ ಓನರ್ ಆದಂತಹ ಮಂಜು ಅವರು ದಯವಿಟ್ಟು ಎರಡು ಮಾತಾಡಿ. ನಮ್ಮ ಟೀಮ್ ಓನರ್ ಇವರೇ ಸರ್. 2025ರಲ್ಲಿ ನಾವು ರನ್ನರ್ ಅಪ್ ಹೊಡೆದಿದ್ದೀವಿ, 2 ವಿನ್ನರ್ ಅಪ್ ಹೊಡೆದಿದ್ದೀವಿ. ಈ ಸರಿನೂ ಹೊಡೆದ್ರೆ 5 ಕಪ್ ಆಗುತ್ತೆ 2025ರಲ್ಲಿ ನಮ್ಮದು. ಮುಗೇ ಮಾದಪ್ಪ. ಬನ್ನಿ ನೆಕ್ಸ್ಟ್ ಬನ್ನಿ. ಇದು MDVPA ಅವರ ನಿರ್ದೇಶಕರಾದಂಥ ನಾಣಿ ಅಣ್ಣ ಅವರು ಒಂದೆರಡು ಮಾತಾಡಬೇಕು. ಏನಿಲ್ಲ, ಒಂದು ಅದ್ಭುತವಾದಂಥ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡಿಸ್ತಾ ಇದ್ದೀವಿ. ಎಲ್ಲರೂ ಏನಂದರೆ ಕ್ರೀಡಾಪಟುಗಳಿಗೋಸ್ಕರ, ನಮ್ಮ ಛಾಯಾಚಿತ್ರಗಳಿಗೋಸ್ಕರ ಪ್ರತಿ ವರ್ಷವೂ ದುಡಿಮೆಯಲ್ಲಿರ್ತೀವಿ. ಸೊ ಇದೊಂದು ವರ್ಷ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ತಂಡಗಳು ಬಂದಿದೆ. ಮೈಸೂರಿನ ಒಂದು 10 ತಂಡಗಳು ಬಂದಿವೆ. ಒಂದು ಉತ್ತಮವಾಗಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಾವು ಅವ್ರು ಕೇಳ್ಕೊಳ್ಳೋದು ಏನಂತಂದರೆ ಕ್ರೀಡೆಯನ್ನು ಕ್ರೀಡಾ ಸ್ಫೂರ್ತಿಯಿಂದ ಆಡಿ ಸಂತೋಷಪಟ್ಟು ಖುಷಿಯಿಂದ ಹಿಂತಿರುಗಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಬಂದಿರೋ ಎಲ್ಲರಿಗೂ ನಾನು ಸ್ವಾಗತವನ್ನು ಸಹ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಬನ್ನಿ ನೆಕ್ಸ್ಟ್. ಈಗ ತಾನೇ ಮ್ಯಾಚ್ ಆಡಿದ್ರು ಅಭಿಯಣ್ಣ ಅವರು, ಮಿಕ್ಸಿಂಗ್ ಅಭಿಯಣ್ಣ. ಒಂದೆರಡು ಮಾತಾಡಬೇಕು. ಸೋತಿರೋದು ಗೆದ್ದಿರೋದು ಸೆಕೆಂಡ್ರಿ. ಈಗ ಅವ್ರ ಕ್ಯಾಪ್ಟನ್ ಇವರು ಮಾತಾಡ್ತಾರೆ ನೋಡಿ. ಮಾತಾಡಿ ಅಣ್ಣ. ಸೋತಿರೋದ್ರ ಬಗ್ಗೆ ಮಾತಾಡಿಲ್ಲ, ಗೆದ್ದಿರೋದ್ರ ಬಗ್ಗೆ ಮಾತಾಡಿ. ಏನಿಲ್ಲ, ಹುಡುಗರೆಲ್ಲ ಚೆನ್ನಾಗಿ ಆಡಿದ್ರು. ಪರ್ಫಾರ್ಮೆನ್ಸ್ ಬರಬೇಕಾಗಿತ್ತು. ಏನಂದರೆ ನಮಗೆ ಓಪನಿಂಗಲ್ಲಿ ರನ್ ಬರಲಿಲ್ಲ. ನಮ್ಮ ಅಬ್ಬಿ ಮೇಲೆ ತುಂಬ ಓಪಿಟ್ಟಿದ್ವಿ. ನಮ್ಮ ಅಬ್ಬಿ ಔಟ್ ಆಗ್ಬಿಟ್ಟಿರೋದ್ರಿಂದ ರನ್ ಬರಲಿಲ್ಲ. ನೆಕ್ಸ್ಟ್ ಮ್ಯಾಚ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀವಿ. ಆಲ್ ದ ಬೆಸ್ಟ್ ಅಭಿಯಣ್ಣ. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಬಾಯ್ಸ್. ನೆಕ್ಸ್ಟ್ ಅಭಿ ಅವರೇ ಬನ್ನಿ ಸರ್. ಇಲ್ಲಿ ಬನ್ನಿ ಸರ್. ಇವರು DV ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ. ದಯವಿಟ್ಟು ಅಭಿ ಅವರು ಒಂದೆರಡು ಮಾತಾಡಬೇಕು. ಇಲ್ಲ ಮಾತಾಡ್ರಿ. ಯಾಕ್ರೆ ಏನಕ್ಕೆ ಮ್ಯಾಚ್ ಆಡಲಿಲ್ಲ ನೀವು? ಬ್ಯಾಟಿಂಗ್ ಆಡಲಿಲ್ಲ. ಏನು ಮಾಡೋಕ್ಕಲ್ಲ, ಬ್ಯಾಡ್ ಲಕ್. ಎರ್ಜಿ ಆಗೋಯ್ತು ಅಷ್ಟೇ. ಅವರು ನಾನು ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡ್ತೀನಿ. ಯಾವ ಕಡೆ ಎಲ್ಲ ಮೊದಲೇ ನೋಡಿದ್ದೆ ತಾನೆ ನೀನು? ಏನಕ್ಕೆ ಆಡಲಿಲ್ಲ? ಏನು ಮಾಡೋಕ್ಕಲ್ಲ, ಗಾಳಿ ಅಪೋಸಿಟ್. ಗಾಳಿ ಏನು ಕೊಡದೆ ಮತ್ತೆ ಅವ್ರಿಗೆಲ್ಲ? ನಿನ್ನೆ ಗಾಳಿ ಇತ್ತು ತಾನೆ. ಇಲ್ಲಿ ಗಾಳಿ ಅಪೋಸಿಟ್. ಓಕೆ ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿ. ಆಲ್ ದ ಬೆಸ್ಟ್. ಬಾರಣ ಇನ್ನೂ ಕ್ವಾರ್ಟರ್ ಮಾಡ್ತೀನಿ. ನಮ್ಮದೇನ ಇದು ಎಲ್ಲ ನನ್ನ ಛಾಯಾವೃತ್ತಿ ಬಂದವರಿಗೆ ನಮ್ಮ MDPA ರಜತ ಮಹೋತ್ಸವದ ಪ್ರಯುಕ್ತ ಎಲ್ಲ ನಮ್ಮ ಛಾಯಾಗ್ರಾಹಕರಿಗೆ, ಕುಟುಂಬದವರಿಗೆ ಹಾಗೂ ಛಾಯಾಗ್ರಾಹಕರಿಗೆ ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಕುಟುಂಬ ಕ್ರೀಡೆ ಆಯೋಜನೆ ಮಾಡಿದ್ದೀವಿ. ಹೆಚ್ಚು ಹುಮ್ಮಸ್ಸಾಗಿ ದಯವಿಟ್ಟು ಎಲ್ಲ ಬಂದು ಭಾಗವಹಿಸಿ ಈ ನಿಮ್ಮ ಕ್ರೀಡೆ, ನಿಮ್ಮ ಕುಟುಂಬದ ಕ್ರೀಡೆನ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಓಕೆ ಸರ್. ವರ್ಗೀಸರು, ನಮ್ಮ ಸಂಘ 20 ವರ್ಷಗಳಲ್ಲಿ ಹಾದು ಬಂದಿದೆ. ಇನ್ನೂ ಉತ್ತಮವಾಗಿ ಬೆಳೀತಾ ಇದೆ. ಸಂಘದ ಸದಸ್ಯರಿಗೋಸ್ಕರ ಅನೇಕ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಕುಟುಂಬ ಕ್ರಿಕೆಟ್ ಕೂಡ ಕೊಟ್ಟ ಒಂದು. ಎಲ್ಲರೂ ಬನ್ನಿರಿ, ಭಾಗವಹಿಸಿರಿ, ಯಶಸ್ವಿಗೊಳಿಸಿ. ಥ್ಯಾಂಕ್ ಯು ಸರ್. ಬನ್ನಿ ಬಾಯ್ಸ್. ನೆಕ್ಸ್ಟ್ ಬೈಸು ಲೂಡೋ ಬೈಸು ಫೀಲ್ಡಿಂಗ್ ಹೋಯ್ತಾರ. ಅಲ್ಲಿ ನಮ್ಮ ಟೀಮ್ಲಿ ಒಬ್ರು ಚಂದ್ರಣ್ಣ ಅವರೇ ಒಂದು ಬನ್ನಿ ಮಾತಾಡ್ಸೋದು. ಬನ್ನಿ ಬೇಗ. ಎಲ್ಲ ಬರೀ ಫುಲ್ಲು ಸ್ಟಡಿಯಾಗಿ ಆಡೋದು. ದಯವಿಟ್ಟು ಅವ್ರನ್ನ ಮಾತಾಡ್ಸೋಣ ಬನ್ನಿ. ಇಲ್ಲಿ ಯಾರೋ ನಮ್ಮ ಟೀಮ್ ಚಂದ್ರಣ್ಣ ಅವರು ದಯವಿಟ್ಟು ಒಂದೆರಡು ಮಾತಾಡಬೇಕು. ದಯಮಾಡಿ ಎಲ್ಲ ಛಾಯಾಗ್ರಾಹಕರಿಗೂ ಧನ್ಯವಾದಗಳು. ಯಾಕಂತಂದರೆ ಮೊದಲ ಬಾರಿಗೆ ಅಂತಲ್ಲ, ಹಲವಾರು ಬಾರಿ ನಡೆಸ್ತಿದ್ದಾರೆ ಕ್ರಿಕೆಟು. ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ. ಅದು ಪ್ರತಿ ವರ್ಷ ಹೀಗೆ ನಡ್ಕೊಬತ್ತಿದೆ. ಈ ವರ್ಷವೂ ಯಶಸ್ವಿ ಆಗಲಿ ಅಂತ ಕೋರೋಣ. ಹಾಗಾಗಿ ನಮ್ಮ ಲೂಡೋ ಬಾಯ್ಸ್ ಇದೆಯಲ್ಲ, ಎಲ್ಲರೂ ಎಂಟರ್ಟೈನ್ಮೆಂಟ್ ಕಾಡೋದು. ಇಲ್ಲಿ ಗೆಲ್ಲುವಂಥ ಆಸಕ್ತಿ ಯಾರಿಗೂ ಇಲ್ಲ. ನಾವು ಎಂಟರ್ಟೈನ್ಮೆಂಟಲ್ಲಿ ಗೆಲ್ತೀವಿ ಅಂತ ಅಂದರೆ ನಾವು ಕ್ರಿಕೆಟ್ ಗೆದ್ದಂಗೆ. ಧನ್ಯವಾದಗಳು ಎಲ್ಲ ಟೀಮ್ಗೂ. ಆಲ್ ದ ಬೆಸ್ಟ್. ಚೆನ್ನಾಗಾಡಿ. ದಯಮಾಡಿ ಯಾರು ಗಲಾಟೆ ಮಾಡ್ಕೊಬೇಡಿ. ಇದು ಛಾಯಾಗ್ರಾಹಕರು ಅಂದರೆ ಒಂದೇ ಕುಟುಂಬದವರು, ಒಂದೇ ಮನೆಯವರು ಅಂತ ಭಾವಿಸಿದ್ದೀವಿ. ಹಾಗೇ ಇರಬೇಕು. ಒಂದೇ ಮಾತರಂ, ಒಂದೇ ಛಾಯಾಗ್ರಾಹಕಂ. ಓಕೆ ಬಾಯ್ಸ್, ಥ್ಯಾಂಕ್ ಯು. ಇಲ್ಲಿ ಇನ್ನೊಬ್ಬರು ಲಂಬು ಪ್ಲೇಯರ್ ಅವರೇ ಬನ್ನಿ. ಇಲ್ಲಿ
ನಮ್ಮ ಟೀಮ್ನ ಉದ್ದವಾದ ಅತ್ಯಂತ ಎತ್ತರದ ಶಿಖರ ಹರ್ಷಣ ಅವರು ಒಂದೆರಡು ಮಾತಾಡಬೇಕು. ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಮಾತಾಡಿ ಅಣ್ಣ. ಹಲೋ, ಎಲ್ಲರಿಗೂ ಆಲ್ ದ ಬೆಸ್ಟ್. ಇಲ್ಲಿ ಆಗಲೇ ಹರ್ಷಣ ಅವರು ನಡಕ್ತವ್ರೆ ಏನಕ್ಕಂತ ಗೊತ್ತು ನಿಮಗೂ. ಓಕೆ ಬಾಯ್ಸ್. ಬಾಯ್ಸ್ 78,000 ಇರಬೇಕು. ಬೇಕಾ ಅದು ಬೇಕಾಗಿದೆ. ತಗೋತೀರಾ? ತಗೋಬೇಕು ಅನ್ಕೊಂಡಿದ್ದೀವಿ. RC ಟೀಮ್ನ ಜಿಮ್ ಮಾಸ್ಟರ್ ಆದಂಥ ಅಣ್ಣ ಯಶವಣ್ಣ ಅವ್ರು ಇಲ್ಲೇ ಅವರೇ. ತಡ್ರಿ ಒಂದೆರಡು ಮಾತಾಡ್ತಾರೆ. ಮಾತಾಡಿ ಭಯ್ಯ. ಏನು ಮಾತಾಡ? ತಿಂಡಿ ಮಾಡಿದ್ರಾ? ತಿಂಡಿ ಆಯ್ತು ಭಯ್ಯ. ತಿಂಡಿ ಆಯ್ತಾ? ಏನು ತಿಂದ್ರಿ? ತಿಂಡಿ ಬೆಳಗ್ಗೆ ಬ್ರೆಡ್ಡು ಪೀನಟ್ ಬಟರ್. ಏಕೆ? ಅದೇ ತಿಂಡಿ. ಏನಕ್ಕೆ ಅಂತ? ಅದೇ ತಿಂಡಿ ಅಲ್ಲ, ಏನಕ್ಕೆ ಅಂತ? ಅದು ತಿನ್ನೋದು ಏನಕ್ಕೆ ಅಂತ? ಹೊಟ್ಟೆ ತುಂಬಕ್ಕೆ. ವರ್ಕೌಟ್ ಮಾಡ್ತಾರೆ ಇವರು, ಫುಲ್ ವರ್ಕೌಟ್ ಇವರು. ಎಷ್ಟು? ಬೆಳಗ್ಗೆ 9 ಗಂಟೆಗೆ ಹೋದ್ರೆ 12 ಗಂಟೆ ಗಂಟೆ ಬರೀ ಜಿಮ್ಮಲ್ಲೇ ಇರ್ತಾರೆ. 1/4 kg ಚಿಕನ್ನು, 1/4 kg ತರಕಾರಿ, ಇಷ್ಟೇ ತಿನ್ನೋದು ಇವರು. ಅದಕ್ಕೆ ಹಿಂಗೆ ಬಾಡಿ ಮೇಂಟೈನ್ ಮಾಡೋದು ನೋಡಿ, ಸಖತ್ತಾಗವ್ರೆ. ಅಲ್ಲ ಹೌದಾ? ತಡ್ರಿ ಒಂದು ನೀವು ಆಡಿದ್ರಲ್ಲ ಫೀಲ್ಡಿಂಗು ಅಥವಾ ಬ್ಯಾಟಿಂಗು ಒಂದು ಮಾತಾಡಿ ಭಯ್ಯ. ಇವ್ರು ಬ್ಯಾಟಿಂಗ್ ಆಡಿಲ್ಲ, ಫೀಲ್ಡಿಂಗ್ ಬತ್ತು, ಆದರೆ ಒಂದು ಬಾಲ್ ಬಿಟ್ಬಿಟ್ಟು. ಅಲ್ಲಲ್ಲ ಭಯ್ಯ, ಹಿಂಗೆ ಸಡನ್ನಾಗಿ ಒಂದು ಕೇಳಿದ್ರೆ ಹಿಂಗೆ ಮಾತಾಡೋದ? ಪೆನ್ ಪೇಪರ್ ಕೊಡೋದಾ? ಪೆನ್ನು ಬೇಕಾ? ಪೆನ್ ಪೇಪರ್ ಬೇಕಾ? ಚೆನ್ನಾಗಿತ್ತು. ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಏನು ಪೀನಟ್ ಬಟರು, ಬ್ರೆಡ್ ಅಥವಾ ಕ್ರಿಕೆಟಾ? ಕ್ರಿಕೆಟ್ ಭಯ್ಯ. ಆಮೇಲೆ ನಮ್ಮ ಟೀಮವ್ರು ಚೆನ್ನಾಗಿ ಆಡಿದ್ರು. ಒಂದೇ ಓವರ್ ಫಿನಿಶ್ ಮಾಡ್ಬೋದಿತ್ತು, 2 ಓವರ್ ಹೋಯ್ತು. ತೊಂದರೆ ಇಲ್ಲ. ತೊಂದರೆ ಯಾಕೆ ಆಗ್ಬೇಕು? ತೊಂದರೆ ಯಾಕೆ? ನೀವಿದ್ದೀರಲ್ಲ ಅದಕ್ಕೆ. ನೀವೇ ತೊಂದರೆ ನಮಗೆ. ನಾವು ನಿಮ್ಮ ಪೋಲಲ್ಲೇ ಇಲ್ವಲ್ಲ. ಆದ್ರೂ ತೊಂದರೆನೇ ಅಲ್ವಾ? ಬಂದೇ ಬರ್ತಿರಲ್ಲ ಈಗ. ಹೌದಾ? ಸಾಕಾ? ಮಾತಾಡಿ ನಿಲ್ಸ್ತೀರಾ? ಪೆನ್ ಪೇಪರ್ ತಂದು ಕೊಡ್ಲಾ? ಸರಿ ಬರೋಣ. ಹಂಗೆ ಇಲ್ಲಿ ನಮ್ದಲ್ಲ ಅವ್ರದ್ದು. ನಾನು ಸುಮ್ಮನೆ ಬಂದಿದ್ದೀನಿ ಈಗ ಇಂಟರ್ವ್ಯೂರ್ ಆಗಿ. ಈಗ ಚಾಮುಂಡಿ ಕ್ರಿಕೆಟರ್ಸ್ನ ಕ್ಯಾಪ್ಟನ್ ಈಶ್ವರಣ್ಣ ಅವರವರೇ ಮಾತಾಡೋಣ ಬನ್ನಿ. ನಮಸ್ಕಾರ. ನಾನು ತಂಡದ ನಾಯಕ ಅಲ್ಲ. ತಂಡದ ನಾಯಕ ಬಂದು ಕುಮಾರಣ್ಣ ಅಂತ. ನನ್ನ ತಂಡದ ಸದಸ್ಯ ಮಾತ್ರ. ಹಾಗೆ ನಮ್ಮ ಮನು ಅವರು ಜೊತೇಲಿದ್ದಾರೆ. ಅವ್ರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಇಡೀ ನಮ್ಮ MDPVಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಆಲ್ ದ ಬೆಸ್ಟ್. ನಮ್ಮ ಸಂಘ ನಮ್ಮ ಹೆಮ್ಮೆ. ಥ್ಯಾಂಕ್ ಯು ಸರ್. ಪ್ರದೀಪಣ್ಣ ನೆನ್ನೆ 3 ಬಾಲ್ 3 6 ಹೊಡೆದಿದ್ರು, ಇವತ್ತು ಎಷ್ಟು ಹೊಡಿತಾರೆ ಕೇಳೋಣ ಬನ್ನಿ. ಹಾಗೇನಿಲ್ಲ ಬೈ, ಹೆಂಗೆ ಇರ್ತದೆ ಹಂಗೆ ಟ್ರೈ ಮಾಡ್ತಾ ಇರ್ತೀವಿ. ಸಿಚುವೇಶನ್ ಹೆಂಗಿರುತ್ತೆ ಹಂಗೆ, ಅದು ಹೆಂಗೆ ಇದು ಬರುತ್ತೆ ಹಂಗೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಬೈ. ಎಲ್ಲ ಫೋಟೋಗ್ರಾಫರ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ, ಎಲ್ಲ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಪ್ರದೀಪಣ್ಣ. ಹಂಗೆ ಬನ್ನಿ ಕ್ಯಾಪ್ಟನ್ ಮಾತಾಡ್ಸು ಸರ್. 1-2 ನಿಮಿಷ. ಹಲೋ. ಆಲ್ ದ ಬೆಸ್ಟ್ ಅಂದ್ಬಿಡಿ. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಹಾಯ್ ಬೈ, ಹೆಂಗೆ ಸೈಡ್ ಬೈ, ಸೈಡ್ ಬನ್ನಿ ಬೈ. ಇದಳ ಸೈಡ್ ಎದಳ. ಬಾಬಯ್ಯ ನನ್ನೇ ಕೇಳ್ತಾ ಇಲ್ಲಿ ನಮ್ಮ ಕ್ಯಾಪ್ಟನ್ ಇದೆ, ಎಲ್ಲ ಪ್ರತಿಯೊಂದು ಮಾತಾಡ್ರಿ. ನಿಮ್ಮ ಕ್ಯಾಪ್ಟನ್ ಮಾತಾಡ್ರಿ. ಏನಂತ ಮಾತಾಡೋದು? ಏನಾರು ಮಾತಾಡಿ. ಮಾತಾಡಿ ಬೈ. ಇಲ್ಲ ತಿನ್ನೋಣ. ಇಲ್ಲ ಬನ್ರಿ ಇಲ್ಲಿ. ಇಲ್ಲಿ ಭಯ್ಯ ಇವ್ರಣ್ಣ ನೀವು ಮಾತಾಡ್ಬೇಕು. ಏನು ಕ್ವಶನ್ ಕೇಳಬೇಕಲ್ಲ ನೀವು. ತಿಂಡಿ ಮಾಡಿದ್ರಾ? ತಿಂಡಿ ಆಯಿತು. ಕ್ರಿಕೆಟ್ ಆಡ್ತಿದ್ದೀರಾ? ಇಲ್ಲ. ಯಾಕೆ? ನೋಡ್ತಾ ಇದ್ದೀನಿ, ಇನ್ನೂ ಆಡಿಲ್ಲ. ಹೌದಾ? ವೆರಿ ಗುಡ್. ಆಮೇಲೆ ಹೇಳಿ ನಿಮ್ಮ ಸಮಾಚಾರ. ಏನಂತ ಹೇಳೋದು, ನಮ್ಮದು ಹೊಸ ಟೀಮು, ದಯವಿಟ್ಟು ಎಲ್ಲ ಪ್ರೋತ್ಸಾಹ ಮಾಡಬೇಕು. ನಮ್ಮ ಕಡೆನೂ ಒಳ್ಳೊಳ್ಳೆ ಚಾಂಪಿಯನ್ಸ್ ಇದ್ದಾರೆ, ಆಡ್ತಾ ಇದ್ದಾರೆ. ಈ ಮ್ಯಾಚ್ ಯಾವ ರೀತಿ ಆಗುತ್ತೆ ಅದನ್ನು ನೋಡ್ಕೊಂಡು ಇನ್ನೂ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಚೇಂಜಸ್ ಮಾಡ್ತೀವಿ, ಆಡ್ತೀವಿ. ಒಟ್ನಲ್ಲಿ ಒಳ್ಳೆ ಮ್ಯಾಚ್ ಅಂತ. ಅಲ್ಲಿ ಆರ್ಯ ಅವರು ಮಾತಾಡೋಕ್ಕೆ ನಡಕ್ತವ್ರು ಬಿಡಿ. ಚಿನ್ನೋಣ ಅವ್ರು ಮಾತಾಡ್ಸ. ಹೇಳಿಪ್ಪ. ಮಾತಾಡಿ ಅಂದರೆ ಹೇಳ ಏನು ಅಂತ ಕ್ವಶನ್ ಕೇಳಿ. ಪರವಾಗಿಲ್ಲ, ಹೇಳಿ. ಓಕೆ. MDP ಇಂದ ಮ್ಯಾಚ್ ನಡೆಸ್ತಾ ಇದ್ದಾರೆ ಇವತ್ತು ಮತ್ತು ನಾಳೆ 19ನೇ ತಾರೀಕು ಮತ್ತು 20ನೇ ತಾರೀಕು. ಎಲ್ಲ ಥರ ಒಂದು 10 ಟೀಮ್ಗಳು ಆಲ್ರೆಡಿ ಹೆಸರು ಕೊಟ್ಟು ನೋಂದಾಯಿಸ್ಕೊಂಡು ಆಲ್ರೆಡಿ ಎರಡು ಮ್ಯಾಚ್ ಆಗಿದೆ. ಮೊದಲನೇ ಟೀಮ್ ಆಲ್ರೆಡಿ ನಮ್ಮ RC ಟೀಮು ಗೆದ್ದಿದೆ. ಈಗ ನಮಗೆ ಲೂಡೋ ಬಾಯ್ಸು ಮತ್ತು ಎಲಿಫೆಂಟ್ ಫ್ಯಾಂಟಸಿ ಅಂದರೆ ನಮ್ಮ ಟೀಮಿಗೆ ಮ್ಯಾಚ್ ನಡೀತಾ ಇದೆ. ಈಗ ನಮ್ಮದು ಇನ್ನೊಂದು ಮಾಹಿತಿ ಏನು ಅಂತಂದರೆ, ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಂದು ಆನೆಗೂ ಟ್ರಿಬ್ಯೂಟ್ ಈ ಸತ ಎಲಿಫೆಂಟ್ ಫ್ಯಾಂಟಸಿ ಕಡೆಯಿಂದ ಪ್ರತಿಯೊಬ್ಬರು ಟಿ ಶರ್ಟಲ್ಲೂ ಒಂದೊಂದು ಆನೆ ಹೆಸರಿಟ್ಟು ಎಲ್ಲ ಆನೆಗೂ ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಓಕೆನಾ? ಪ್ರತಿಯೊಂದು ಆನೆಗೂ ಅದೇ ಥರ ಇದೆ. ತಿರುಗಿ ಉಲ್ಟಾ ಇದು ನಮ್ಮ ಟೀಮ್ನ ಸೀಕ್ರೆಟ್. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಮಾಡಿ ಪಕ್ಕದಲ್ಲಿ ಬೆಲ್ ಐಟನ್ ಇದೆ, ಅದನ್ನ ಪಣ್ಣ ತೊಡೆದು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಬ್ರೋ.
ಅಣ್ಣ ಒಂಚೂರು ಸೈಡು. ಅಣ್ಣ ನಮಸ್ಕಾರ. ಇದು ಡಿ ವಿ ಕ್ರಿಯೇಷನ್ಸಿಂದ. ಹಾಂ ಸರ್. ನೀವು ಆಡ್ತಿರೋ ಕ್ರಿಕೆಟ್ ಬಗ್ಗೆ ಏನಾರ ಮಾತಾಡಿ ಸರ್. ಖಂಡಿತ ಸರ್, ಇದು ನಾವು ಪ್ರತಿ ವರ್ಷ ಕ್ರಿಕೆಟ್ ಟೂರ್ನಮೆಂಟ್ ಆಡ್ತೀವಿ ನಾವು ಆ್ಯಕ್ಚುಲಿ. ಸೊ ಏನು ಅಂದರೆ ಇದು ಓನ್ಲಿ ಫೋಟೋಗ್ರಾಫರ್ಸ್ಗೆ ಮಾತ್ರ ಇರೋಂಥ ಟೂರ್ನಮೆಂಟ್ ಇದು. ಸೊ ನಾವು ಪ್ರತಿ ವರ್ಷ ದಣಿದಿರ್ತೀವಿ. ಸೊ ಈ ಧನುರ್ ಮಾಸದಲ್ಲಿ ನಾವು ಫ್ರೀಯಾಗಿರ್ತೀವಿ. ಸೊ ಅದರಿಂದ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಪ್ರತಿ ವರ್ಷ ನಾವು ಕ್ರಿಕೆಟ್ ಆಡ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಇವರು ಹಂಗೆ ನಮ್ಮ ಲಕ್ಕಿ ಸ್ಟಾರ್ ಟೀಮ್ನ ನಮ್ಮ ಫೇವ್ರೇಟ್ ಪ್ಲೇಯರು. ಅಣ್ಣ ಒಂದೆರಡು ಮಾತಾಡಿ. ನಮಸ್ತೆ. ಏನಂತಂದರೆ ಜಂಜಾಟ ಸಂಸಾರ ಅದರಲ್ಲಿ ಇದರಲ್ಲಿ ಓಡಾಡ್ಕೊಂಡು ಇದು ಮಾಡಿದ್ರು ಏನೇ ಮಾಡಿದ್ರು ಒಂದು ರೆಸ್ಟ್ ಅನ್ನೋದಿರಲ್ಲ. ಅದರಲ್ಲಿ ಧನುರ್ಮಾಸದಲ್ಲಿ ಇಟ್ಕೊಂಡಿರ್ತಾರೆ ಡಿಸೆಂಬರ್ ಮಂತಲ್ಲಿ. ಸೊ ಹಾಗಾಗಿ ಕ್ರಿಕೆಟ್ ಮ್ಯಾಚ್ನ ಅನ್ವಯಿಸ್ಕೊಂಡಿದ್ದಾರೆ. ಅದರ ಮೇಲೆ ಡಿಪೆಂಡ್ ಮಾಡಿ ನಾವು ಆಡ್ತಾಯಿದ್ದೀವಿ. ಸೊ ಖುಷಿಯಾಗುತ್ತೆ. ಎಲ್ಲ ಕ್ರಿಕೆಟ್ ಒಂದೇ ಇದರಲ್ಲಿ ಟೀಮ್ ಎಲ್ಲ ಒಂದೇ ಒಟ್ಟಿಗೆ ಸೇರ್ತಾರೆ. ಯಾವತ್ತೂ ಸೇರಿರಲ್ಲ, ಪ್ರೋಗ್ರಾಮ್ಗೆ ಹೋಗಿದ್ದಂಗೆ ಮಾತ್ರ ಸೇರ್ತಾ ಇರ್ತಾರೆ. ಸೊ ಹಾಗಾಗಿ ಇವತ್ತೊಂದು ದಿನ ನಮ್ಮದೇ ದಿನ ಅನ್ನೋಗೋಸ್ಕರ ಓಡಾಡ್ಕೊಂಡು ಮಾಡ್ತಾಯಿದ್ದೀವಿ. ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಆಯಿತು ಅಣ್ಣ ನಿಮ್ಮದು. ನಾವು ಬಂದಿದ್ದೀವಿ, ನೀವು ಇಲ್ಲೇ ಇರಿ. ಒಂದೆರಡು ಮಾತಾಡಿ. ಎಲ್ಲರೂ ಸೇರಿ ಮಾತಾಡಿ ಅಣ್ಣ. ಯಾವುದು ನಿಮ್ಮದು ಅಪ್ಪು ಟೀಮ್ ಅಲ್ವಾ? ಇಲ್ಲ ಅಪ್ಪು ಟೀಮ್ ಅಲ್ಲ, ಡಿ ವಿ ಕ್ರಿಯೇಷನ್ಸು. ನಾವು ಯೂಟ್ಯೂಬ್ ಚಾನಲಿಂದ. ಯೂಟ್ಯೂಬ್ ಚಾನಲಿಂದ ಏನು ಮಾತಾಡಬೇಕು? ನಮ್ಮ ಬಾಸ್ ಮಾತಾಡ್ತಾನೆ ಬೊಯ್ಯ ಜಾಸ್ತಿ ಅದಕ್ಕೆ ಯಾರ ಕೈ ಕೊಟ್ಟರು? ಕ್ರಿಕೆಟ್ ಬಗ್ಗೆ ಏನಾರ ಒಂದು ಹೇಳೋ. ಗೊತ್ತಿಲ್ಲ ಕಣ, ನಿಮಗೆ ಗೊತ್ತಿರೋದು ಕ್ರಿಕೆಟ್ ಬಗ್ಗೆ. ನಮ್ಮ ಗ್ರೂಪಲ್ಲಿ ಏನೋ ಆಗ್ಬಿಡೈತೆ ಅಂತಂದರೆ ಎಲ್ಲರೂ ನನ್ನ ಮೇಲೆ ಹೊರೆ ಆಗ್ತವ್ರೆ. ನಿಜ, ಸುಳ್ಳಲ್ಲ, ನಿಜ ತಾನೇ ಅದು. ಬೌಲಿಂಗ್ ಮಾಡಿದ್ರು ಬೈತಾರೆ, ಬ್ಯಾಟಿಂಗ್ ಆಡಿದ್ರು ಬೈತಾರೆ. ಏನು ಮಾಡೋಕ್ಕಾಗಲ್ಲ. ಈಗ ಬೌಲಿಂಗ್ ಎಲ್ಲ ಲೈವ್ ಐತೆ ಅಲ್ವಲ್ಲ? ಲೈವಾ ಇಲ್ಲ ಮಾತಾಡ್ತೀನಿ. ಹಾಯ್, ಇವತ್ತು MDPV ಇಂದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. ಬಟ್ ಇದು ಗೆಲುವು ಸೋಲು ಅಲ್ಲ, ನಮ್ಮೆಲ್ಲರಿಗೂ ಒಂದು ರಿಲ್ಯಾಕ್ಸೇಷನ್ ಅನ್ನೋದಕ್ಕೋಸ್ಕರ ಒಂದು ಆಟಗಳನ್ನ ಆಡ್ತಾ ಇರೋದು. ಸೊ ಹಂಗಾಗಿ ನಾವು ಎಲ್ಲರಿಗೂ ಚೇರ್ ಅಪ್ ಮಾಡ್ಕೊಂಡು ನಾವು ಒಳ್ಳೆ ಆಟಗಳು ಆಡಿಕೊಂಡು ಗೆಲುವು ಸೋಲು ಅನ್ನೋದು ಇದೇ ಇರುತ್ತೆ. ಸೊ ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು. ಬನ್ನಿಲಿ ಬಸ್ ಎಲ್ಲೈತೀರಾ? ತಡ್ರಿ ಒಂದು ನಿಮಿಷ. ಒಟ್ಟು ನೀವು ಕೊಡಿಸ್ಕೊಂಡ್ರಿ ಅಷ್ಟೊಂದು ರನ್ನ ನೀವು ಅಂತ ಗೊತ್ತಾಗಲಿಲ್ಲ ಬ್ರೋ. ಆ್ಯಕ್ಚುಲಿ ಇದು ಕೈ ಬಿಡಿ ಹೋಗಲಿ. ಪಿಚ್ ರಿಪೋರ್ಟ್ ಏನು ನೋಡಿರಲಿಲ್ಲ. ಮತ್ತು ವಿಂಡು ಬೌಲಿಂಗ್ ಮಾಡ್ಬೇಕಾದ್ರೆ ನನಗೆ ಆಪೋಸಿಟ್ ಇತ್ತು. ಬ್ಯಾಟ್ಸ್ಮನ್ಗೆ ಸ್ವಲ್ಪ ಈಸಿ ಇತ್ತು ಹೊಡೆಯೋದಕ್ಕೆ. ಟಾಸ್ ಹಾಕ್ಬಿಟ್ಟಿದ್ದೀನಿ 2 ಬಾಲು. ಈಗ ಅರ್ಥ ಆಗಿದೆ, ಎಕ್ಸ್ಪೀರಿಯೆನ್ಸ್ ಆಗಿದೆ. ನೆಕ್ಸ್ಟ್ ಹೆಂಗೆ ಮಾಡಬೇಕು ಅಂತ ಪಕ್ಕ ತಿಳ್ಕೊಂಡು ಆಡಿಸ್ತೀನಿ. ತಿಂಡಿ ಮಾಡಿದ್ರಾ? ಆಯಿತು ಬ್ರೋ. ನಿಮ್ಮದು? ಅದಕ್ಕೆ ಹೊಡೆಸ್ಕೊಂಡ್ರೆ ಇಲ್ಲ ಇರ್ಬೋದು ಬ್ರೋ. ಎಕ್ಸಾಕ್ಟ್. ಬನ್ನಿ ನೆಕ್ಸ್ಟ್